ಮಂದಿಗೆ. 2 ದಿನಗಳ ಹಿಂದೆ ಮುಕುಳೆಪ್ಪ ಲವ್ ಮಾಡಿ ಮದುವೆ ಮಾಡ್ಕೊಂಡಲ್ಲ ನಮ್ ಹಿಂದೂ ಹುಡುಗಿಗ. ಆ ಹುಡುಗಿಯವರ ಮನೆಗೆ ಹೋಗಿದ್ವಿ. ಅವ್ರ ತಾಯಿಯವರು ಕೆಲವೊಂದಿಷ್ಟು ಸತ್ಯಗಳನ್ನ ಹೇಳ್ಕೊಂಡ್ರು. ಅವ್ರ ಬಾಯಿಂದನ ಮಾತಾಡಿರುವಂತ ಮಾತುಗಳನ್ನ ನಾನ್ ನಿಮ್ಗೆ ಇವತ್ತು ತಿಳಿಸ್ತೀನಿ. ಅದರಲ್ಲಿ ಒಂದು ತುಣುಕನ್ನ ಇಲ್ಲಿ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ದಯವಿಟ್ಟು ಗಮನ ಕೊಟ್ಟ ಕೇಳ್ರಿ. ಪೊಲೀಸರ ಇವ್ರ ಕೈಯಾಗದಾರ ಅಂದ್ರೆ ಒಮ್ಮೆ ನಾ ಏನಂದೆ, ಪೊಲೀಸ್ ಸ್ಟೇಷನ್ ಹೋಗಿ ನಿಮ್ಮ ಹಿಡಿಸೇ ಬಿಡ್ತಾನೆ ಅಂದೆ. ಏನ್ ನಮ್ಮಗಳೇನಂದ ಪೊಲೀಸರು ಸಿ ಸಾಹೇಬನ ಅವ್ರ ಕೈಯಾಗದಾನ, ನೀ ಏನ್ ಹಿಡಿಸ್ತಿ ಹಿಡಿಸ್, ನಿಮ್ಮನ್ನ ಓದ್ ಎಲ್ಲಾರ್ನು ಒಳಗ್ ಹಾಕ್ತಾರ ಅಂದ್ ಬಿಟ್ರು. ಪೊಲೀಸರು ಸಪೋರ್ಟ್ ಅಂದ್ರೆ ದೊಡ್ಡ ಪೊಲೀಸರು ನಾ ಯಾರ ಮುಂದ ಅಂದಿನಿ ಇವತ್ತಿಗೆ ಮಾತಾಡ ಏನಂದ, ನಿಮ್ಮನ್ನ ಓದ್ ಒಳಗ್ ಹಾಕ್ಬಿಡ್ತಾರ ಸಿ ಸಾಹೇಬನ ಇವ್ರ ಕೈಯಾಗದಾನ ಅಂದ್. ಮತ್ತ ಅವ್ರು ಸುಳ್ಗಾದಾರ ಕೂಡ ಫೋನ್ ತಕೊಂಡಿರ್ತಾನಲ್ರಿ, ಫೋಟೋ ಫೋನ್ ನಮಗ ಕಮಿಷನರ್ ಸಾಹೇಬ್ ಅದಕ್ಕ ನಾವು ನಿಜ ಹೇಳ್ತೇನ್ರಿ. ನೋಡಿದ್ರಲ್ಲ, ಕೇಳಿಸ್ಕೊಂಡ್ರಲ್ಲ, ಮುಕುಳೆಪ್ಪ ಯಾವ ರೇಂಜ್ ಒಳಗ್ ಮೈಂಡ್ ವಾಶ್ ಮಾಡ್ಯಾನಂತಂದ್ರ ತನ್ನ ಹುಡ್ಸಿರೋ ತಾಯಿಗೆ ಅವಳು ನೀ ಏನಾದ್ರು ಇದನ್ನ ತಡದ್ರ ನೀ ಲವ್ ಬ್ಯಾಡ್ ಅಂತಂದ್ರ ಅವನಿಂದ ದೊಡ್ಡ ದೊಡ್ಡ ಪೊಲೀಸರು ಅದಾರ, ನಿಮ್ಮನ್ನ ಒದ್ ಒಳಗ್ ಹಾಕ್ತಾರಂತ ಹೇಳ್ತಾಳೆ. ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಸಾಹೇಬ್ರು ಕಮಿಷನರ್ ಆಫೀಸಿಗೆ ಈ ಮುಕುಳೆಪ್ಪನ ಕರೆಸಿ ಬಾಜುಕ್ ನಿಂತ್ಕೊಂಡು ಫೋಟೋ ಹೊಡೆದು ಈ ವ್ಯಕ್ತಿ ಒಳ್ಳೆ ಕ್ರಿಯೇಟರ್, ಒಳ್ಳೆ ಸಂದೇಶ ಕೊಡ್ತಾನಂತ ಹೇಳಿದ್ರೆ, ಸಾಹೇಬ್ರೆ ಇವ ಎಂತ ಸಂದೇಶ ಕೊಡ್ತಿದ್ದ ಅಂದ್ರ ನಮ್ಮ ಧರ್ಮದ ಹಬ್ಬಗಳಿಗೆ ಧಕ್ಕೆ ಮಾಡ್ತಿದ್ದ, ಡಬಲ್ ಮೀನಿಂಗ್ ಮಾತಾಡ್ತಿದ್ದ, ಆ ಹಬ್ಬಗಳಿಗೆ ಅವಮಾನ ಮಾಡ್ತಿದ್ದ, ಕಾಮಿಡಿ ಮಾಡ್ತಿದ್ದ. ಇವ ಒಳ್ಳೆ ಕ್ರಿಯೇಟರ್ ಏನ್ರಿ ನಿಮ್ ಪ್ರಕಾರ? ಈಗ ನೋಡ್ರಿ ಕಮಿಷನರ್ ಸಾಹೇಬ್ರ ಒಂದ್ ಹಿಂದೂ ಹುಡುಗಿನ ಮದ್ವಿ ಮಾಡ್ಕೊಳಕ ತನ್ನ ತಾಯಿ ಮುಂದ ನನ್ ಹಿಂದ್ ಕಮಿಷನರ್ ಸಾಹೇಬ್ರ ಅದಾರ, ಅವ ಏನು ಮಾಡಕ್ ಆಗುದಿಲ್ಲ ಹಂಗ ಹಿಂಗಂತ ಹೇಳಿ ನಿಮ್ ಹೆಸರು ಹೇಳಿ ಎದುರ್ಸಾರ ನೋಡ್ರಿ. ಎದುರ್ಸ್ಕೊಂಡ್ ಓಡೋಗಿ ಮದ್ವಿ ಮಾಡ್ಕೊಂಡಾನ. ನಮ್ಮ ಕಮಿಷನರ್ ಸಾಹೇಬ್ರ ನಮ್ಮ ಹುಬ್ಬಳ್ಳಿ ಧಾರವಾಡದಾಗ ಹಿಂದೂ ಮುಸ್ಲಿಂ ಎಲ್ಲಾರು ಸೇರಿ ಒಗ್ಗಟ್ಟಾಗಿರ್ರಿ, ಹಬ್ಬಗಳನ್ನ ಆಚರಣೆ ಮಾಡ್ರಿ, ಶಾಂತ ರೀತಿಯಿಂದ ಇರ್ರಿ, ಯಾವುದೇ ಕೋಮುಗಲಭೆಗೆ ಅವಕಾಶ ಮಾಡಿ ಕೊಡ್ಬೇಡ್ರಿ ಅಂತ ಹೇಳ್ತಿದ್ರ. ಸರ್, ಈಗ ಮುಕುಳೆಪ್ಪ ವಿಡಿಯೋ ಮಾಡಕ್ ಹುಡುಗಿಯರ್ನ ಕರೆಸ್ತಾರಂದ ವಿಡಿಯೋ ಆದ್ಮೇಲೆ ರೊಕ್ಕ ಕೊಟ್ಟು ಕಳಿಸಿ ಬಿಡ್ಬೋದಿತ್ತು. ಅವ ಯಾಕೆ ಮದ್ವೆ ಆದ? ಈ ಪ್ರಶ್ನೆ ನಾನ್ ನಿಮಗೆ ಕೇಳಕತ್ತೀನಿ. ಅವ್ ಮದ್ವೆ ಆಗೋದೇ ಇತ್ತಂದ್ರ ಅವ ಸೂಪರ್ ಸ್ಟಾರ್, ಉತ್ತರ ಕರ್ನಾಟಕದ ಕ್ರಿಯೇಟರ್, ಇವ ಚಲೋ ಕ್ರಿಯೇಟರ್ ಅಂತ ನೀವ್ ಹೇಳಿದ್ರಿ. ಹೆಣ್ಣು ಕೊಡಕ್ ಮುಸ್ಲಿಂ ಧರ್ಮದೊಳಗ ಕ್ಯೂ ನಿಂತಿದ್ರು ಅವನಿಗೆ. ಯಾಕೆ ನಮ್ ಹಿಂದೂ ಹುಡುಗಿನ ಮದ್ವೆ ಆದ? ಸರ್ ಕ್ಷಮಿಸ್ಬಿಡ್ರಿ, ನಾನ್ ನಿಮ್ಗಿಂತ ಚಿಕ್ಕೋನಿರ್ಬೋದ, ಕಾನೂನ್ ರೀತಿಯಿಂದ ನಾ ಮಾತಾಡಕತ್ತೀನಿ. ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಈ ಒಂದು ಅವೇರ್ನೆಸ್ ಮೂಡ್ಸಾಕತ್ತೀನಿ ಅಂತ ನಾ ಅನ್ಕೊಂಡಿನ. ನಿಮ್ಗೆ ಹೆಂಗ ಅನ್ಸತ್ ನಂಗೆ ಗೊತ್ತಿಲ್ಲ. ಇದನ್ನೇ ಅಲ್ಲ ಸರ್ ಲವ್ ಜಿಯಾದ್ ಅಂತ ಹೇಳುದ. ಅವ ಯಾವ ರೇಂಜಿಗೆ ಮೈಂಡ್ ವಾಶ್ ಮಾಡಿದ್ದ ಅಂತಂದ್ರ ನಿನ್ನೆ ಸ್ಟೇಷನ್ ನಾಗ ಆ ಹುಡುಗಿ ಒಂದು ಮಾತು ಹೇಳ್ತಾಳ, ಅವ 4 ಮಂದಿ ಹುಡುಗಿಯರ್ನ ಮದ್ವೆ ಆಗ್ಲಿ ಇನ್ನು ನಾ ಅವನ ಜೊತೆನ ಸಂಸಾರ ಮಾಡ್ತೀನಿ, ಹೆಂಡತಿ ಆಗಿರ್ತೀನಿ ಅಂತ ಹೇಳಿ. ವಾವ್, ಯಾವ ರೇಂಜಿಗೆ ಮೈಂಡ್ ವಾಶ್ ಮಾಡ್ತಾರಪ್ಪ. ಸರ್, ಈ ವಿಡಿಯೋ ನಿಮ್ಮವರೆಗೂ ತಲುಪುತ್ತೆ ಸರ್, ಪಕ್ಕ. ಕಮಿಷನರ್ ಸಾಹೇಬ್ರೆ, ನಿಮ್ಮ ಹೆಸರನ್ನ ಒಂದು ಹುಡುಗಿ ತಂದೆ ತಾಯಿಯನ್ನ ಹೆದರ್ಸೋದಕ್ಕೆ ಆ ಹುಡುಗಿ ಇನ್ನೊಬ್ರು ಮಾತು ಕೇಳಿ ಉಪಯೋಗಿಸ್ಕೊಂಡಿದ್ದಾಳೆ, ಬಳಸ್ಕೊಂಡಿದ್ದಾಳೆ. ನೋಡ್ರಿ ಹುಬ್ಬಳ್ಳಿ ಧಾರವಾಡ ಜನತೆ, ನಮ್ಮ ಕಮಿಷನರ್ ಸಾಹೇಬ್ರು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದ ಮೇಲೆ ಅದೆಷ್ಟೋ ಸುಧಾರಿಸೈತಿ ಹುಬ್ಬಳ್ಳಿ ಧಾರವಾಡ. ಇಷ್ಟೆಲ್ಲಾ ಒಳ್ಳೆ ಕೆಲಸಗಳನ್ನ ಮಾಡ್ಯಾರ. ಆದ್ರೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಗಳು, ಚೋತ್ ಮಕ್ಕಳು ನಮ್ಮ ಸಾಹೇಬ್ರ ಹೆಸರನ್ನ ಹಾಳು ಮಾಡಕತ್ತಾರ ಮಕ್ಕಳು. ಸೊ ಅಂತವ್ರಿಗೆ ನಾವು ಬುದ್ಧಿ ಕಲಿಸ್ಲೇಬೇಕು. ಮುಕುಳೆಪ್ಪನ ಜೊತೆ ಯಾರು ಕೂಡ ವಿಡಿಯೋ ಮಾಡಬೇಡ್ರಿ. ಯಾವುದೇ ಹಿಂದೂ ಹುಡುಗಿ ಅವನ ಜೊತೆ ವಿಡಿಯೋ ಮಾಡಿದ್ರೆ ನಾವೇ ಅವ್ರ ಫ್ಯಾಮಿಲಿ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡಿಸ್ತೀವಿ. ಆಮೇಲೆ ಆ ಹುಡುಗಿ ಜೀವನ ಹಾಳಾಗ್ತದೆ. ನಾಳೆ ಅವಳನ್ನ ಯಾರು ಕಟ್ಕೊಳ್ಳೋಂಗಿಲ್ಲ. ಇದು ನಾವು ಕೊಡ್ತಾ ಇರುವಂತ ವಾರ್ನಿಂಗ್ ಅಂತ ಅನ್ಕೊಳ್ರಿ. ಕಮಿಷನರ್ ಸಾಹೇಬ್ರೆ, ಇದ್ರ ಬಗ್ಗೆ ದಯವಿಟ್ಟು ಹುಬ್ಬಳ್ಳಿ ಧಾರವಾಡ ಜನತೆಗೆ ಮೀಡಿಯಾ ಚಾನೆಲ್ ಗಳ ಮುಂದೆ ಬಂದು ಕ್ಲಿಯರಿಟಿ ಕೊಡ್ರಿ ಅಂತ ಕೈ ಮುಗಿದು ಕೇಳ್ಕೊಂತೀನಿ. ನೀವು ಕೊಡದೇ ಇದ್ರು ನಮ್ಗೇನು ಬೇಜಾರಿಲ್ಲ ಸರ್, ಕೊಡ್ತೀರಿ ಅಂತ ಅನ್ಕೊಂಡಿನಿ ಸರ್. ಯಾಕಂತಂದ್ರ ಗೌರ್ಮೆಂಟ್ ಗೆ ರಿಜಿಸ್ಟರ್ ಇಲ್ಲದೆ ನಿಮ್ಮ ಸುತ್ತಮುತ್ತನೇ ತುಂಬಾ ಮೀಡಿಯಾ ಚಾನೆಲ್ ಗಳು ಓಡಾಡ್ತಾವೆ. ಆ ಮೀಡಿಯಾ ಚಾನೆಲ್ ಅಲ್ಲಾದ್ರೂ ಕುತ್ಕೊಂಡು ನಮ್ಮ ಹುಬ್ಬಳ್ಳಿ ಧಾರವಾಡ ಜನತೆಗೆ ಕ್ಲಿಯರಿಟಿ ಕೊಡ್ರಿ. ಈ ವಿಡಿಯೋ ಎಲ್ಲಾ ಕರ್ನಾಟಕದ ಜನತೆಗೆ ಶೇರ್ ಮಾಡ್ರಿ, ಹುಬ್ಬಳ್ಳಿ ಧಾರವಾಡ ಜನರಿಗೆ ಶೇರ್ ಮಾಡ್ರಿ, ನಮ್ಮ ಹಿಂದೂಗಳಿಗೆ ಶೇರ್ ಮಾಡ್ರಿ. ಧರ್ಮ ರಕ್ಷಕರು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಾಗ ಬಯೋದಾಗ ಹಾಕೊಳ್ಳೋದಲ್ಲ ತಮ್ಮ. ನಮ್ಮಂಗ ಧರ್ಮ ರಾಕ್ಷಸರು ಆಗಿ ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಹಬ್ಬಗಳಿಗೆ ಈ ನನ್ನ ಮಕ್ಕಳು ಅವಮಾನ ಮಾಡ್ತಾರಲ್ಲ, ಅದನ್ನ ಎಲ್ಲವೂ ಕೂಡ ಪಾಯಿಂಟ್ ಟು ಪಾಯಿಂಟ್ ಜನರಿಗೆ ಕಾನೂನು ರೀತಿಯಿಂದ ತಿಳಿಸ್ಬೇಕು. ನಮ್ಮ ಹಿಂದೂಗಳಿಗೆ ಎಚ್ಚರರನ್ನಾಗಿ ಮಾಡಬೇಕು. ಈ ಕೆಲಸವನ್ನ ಪ್ರತಿಯೊಬ್ರು ಮಾಡ್ರಿ ಅಂತ ಕೇಳ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ.